ನಮಸ್ಕಾರ ಸ್ನೇಹಿತರೆ. ರಾಜ್ಯದಲ್ಲಿ ಸಿಎಂ ಬದಲಾವಣೆ ಆದ ಬಳಿಕ ಅಚ್ಚರಿಯ ಬೆಳವಣಿಗೆಗಳು ಆಗ್ತಾ ಇದೆ. ಹೌದು, ಹೊಸ ಸಿಎಂ ಡಿ.ಕೆ. ಶಿವಕುಮಾರ್ ಬಹಳಷ್ಟು ಬದಲಾವಣೆಗಳನ್ನು ತರ್ತಾ ಇದ್ದಾರೆ. ಅದು ಗೃಹಲಕ್ಷ್ಮಿ ಯೋಜನೆಯಲ್ಲಾಗಿರಬಹುದು, ಶಕ್ತಿ ಯೋಜನೆಯಲ್ಲಾಗಿರಬಹುದು, ಅನ್ನಭಾಗ್ಯ ಯೋಜನೆಯಲ್ಲಾಗಿರಬಹುದು. ಸಾಕಷ್ಟು ಯೋಜನೆಗಳಲ್ಲಿ ಬದಲಾವಣೆಗಳನ್ನು ತರ್ತಿದ್ದಾರೆ ಮತ್ತು ಹೊಸದಾಗಿ ಘೋಷಣೆಗಳನ್ನು ಕೂಡ ಮಾಡ್ತಿದ್ದಾರೆ. ಹಾಗಾದ್ರೆ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರ್ತಕ್ಕಂತಹ ಬದಲಾವಣೆಯ ಬಗ್ಗೆ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ಸುಮಾರು 5,000 ರೂಪಾಯಿಯನ್ನ ಪ್ರತಿಯೊಬ್ಬ ಗೃಹಲಕ್ಷ್ಮಿಯರಿಗೆ ಇನ್ಮೇಲಿಂದ ಜಮಾ ಮಾಡ್ತೀವಿ ಅಂತ ಹೇಳಿದಾರಂತ ಸೋಷಿಯಲ್ ಮೀಡಿಯಾದಲ್ಲಿ ಬಹಳಷ್ಟು ವೈರಲ್ ಆಗ್ತಾ ಇದೆ. ಜೊತೆಗೆ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಗೃಹಲಕ್ಷ್ಮಿಯರು ಕೂಡ 5,000 ಯಾವಾಗ ಬರುತ್ತೆ? ಪ್ರತಿ ತಿಂಗಳು ಕೂಡ 2,000 ಬರ್ತಾ ಇತ್ತು. ಅದು 5,000 ಇನ್ಮೇಲಿಂದ ಬರುತ್ತಾ? ಈ ರೀತಿ ಪ್ರಶ್ನೆಗಳನ್ನು ಮಾಡ್ತಿದ್ದೀರಿ. ಸೊ ಅದರ ಬಗ್ಗೆ ಕ್ಲಾರಿಟಿಯನ್ನು ಈ ವಿಡಿಯೋದಲ್ಲಿ ಕೊಡ್ತೀನಿ. ಸಿಎಂ ಆದಂತಹ ಡಿ.ಕೆ. ಶಿವಕುಮಾರ್ ಅವರು ಏನು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೋ, ಏನು ಬದಲಾವಣೆಯನ್ನು ಮಾಡಿದ್ದಾರೋ ಅದನ್ನು ನಾನು ನಿಮ್ಮ ಮುಂದೆ ಇಡ್ತೀನಿ. ಸೊ ಪ್ರತಿಯೊಬ್ಬರು ಕೂಡ ಈ ವಿಡಿಯೋನ ಮಿಸ್ ಮಾಡದೆ ಕೊನೆವರೆಗೂ ವಾಚ್ ಮಾಡಿ ಅರ್ಥ ಮಾಡ್ಕೊಳ್ಳಿ. ಬರೀ ನೋಡೋದಷ್ಟೇ ಅಲ್ಲ, ಒಳಗಿರತಕ್ಕಂತಹ ವಿಷಯವನ್ನು ಗೌಪ್ಯತೆಯನ್ನು ತಿಳ್ಕೊಳ್ಬೇಕು. ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಾರಂಭದಲ್ಲಿನೇ ಅಂದರೆ ಎಲೆಕ್ಷನ್ ಪೂರ್ವವಾಗಿನೇ ಸಿಎಂ ಸಿದ್ದರಾಮಯ್ಯನವರು ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ರು ಪಂಚ ಗ್ಯಾರಂಟಿಗಳನ್ನು. ಸೊ ಆ ಪಂಚ ಗ್ಯಾರಂಟಿಗಳನ್ನೇ ಅಸ್ತ್ರವಾಗಿ ಇಟ್ಕೊಂಡು ಸರ್ಕಾರವನ್ನು ರಚಿಸಿದ್ರು. ಜನರು ಓಟ್ ಹಾಕಿ ಅವರನ್ನು ಗೆಲ್ಲಿಸಿದ್ರು ಕೂಡ. ಕೊನೆಯದಾಗಿ ಅವರ ಸರ್ಕಾರ ಆಡಳಿತಕ್ಕೆ ಬಂತು, ಪಂಚ ಗ್ಯಾರಂಟಿಗಳನ್ನು ಜಾರಿ ಮಾಡಿದ್ರು. ಅದರಲ್ಲಿ ಯುವ ನಿಧಿ ಒಂದು ಸರಿಯಾಗಿ ಹೋಗ್ತಾ ಇಲ್ಲ, ಇನ್ನು ಮುಂದೆನೂ ಹೋಗೋದಿಲ್ಲ ಅನಿಸುತ್ತೆ. ಇನ್ನು ಉಳಿದಂತಹ 4 ಯೋಜನೆಗಳು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಶಕ್ತಿ ಯೋಜನೆ. ಸೊ ಈ ಯೋಜನೆಗಳು ಸಕ್ಸಸ್ಫುಲ್ ಆಗಿ ನಡೀತಾ ಇದೆ. ಅದರಲ್ಲಿ ಗೃಹಲಕ್ಷ್ಮಿ ಯೋಜನೆಯಂತೂ ಇಡೀ ದೇಶದಾದ್ಯಂತಹ ಸದ್ದು ಮಾಡಿರ್ತಕ್ಕಂತಹ ಒಂದು ಯೋಜನೆ. ಸೊ ಇದರಲ್ಲಿ 5,000 ರೂಪಾಯಿಗೆ ಏರಿಕೆ ಆಗತ್ತೆ ಅಂತ ಹೇಳಿಕೆಗಳು ಕೇಳಿ ಬರ್ತಾ ಇದೆ. ಇಲ್ಲಿ ಘೋಷಣೆ ಮಾಡಿರೋದು 2,000 ಪ್ರತಿ ತಿಂಗಳು ಕೊಡ್ತೀವಿ. ವಾರ್ಷಿಕವಾಗಿ 24,000 ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಕೊಡ್ತೀವಿ. ಸುಮಾರು 5 ವರ್ಷನೂ ಕೂಡ ಈ ಯೋಜನೆಗಳನ್ನು ನಾವು ಮುಂದುವರಿಸ್ತೀವಿ ಅಂತಕ್ಕಂಥದ್ದನ್ನ ಇಲ್ಲಿ ಸ್ಪಷ್ಟನೆ ಮೊದಲಿನಿಂದನೂ ಕೊಟ್ಟಿದ್ರು, ಈಗಲೂ ಕೂಡ ಕೊಡ್ತಾ ಇದ್ದಾರೆ. ಮತ್ತೆ ಮುಂದೆನೂ ಕೂಡ ನಮ್ಮ ಸರ್ಕಾರ ಬಂದರೆ ಆವಾಗಲೂ ಕೂಡ ಈ ಯೋಜನೆಗಳನ್ನು ನಾವು ಮುಂದೆ ನಡೆಸ್ತಾ ಹೋಗ್ತೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಅದೆಷ್ಟೋ ಲಕ್ಷಾಂತರ ಸಾಲಗಳಾಗಿದ್ದಾವೆ, ಕೋಟಿಗಟ್ಟಲೆ ಸಾಲಗಳಾಗಿದ್ದಾವೆ, ಬೆಲೆಗಳ ಏರಿಕೆ ಆಗಿದೆ. ಅದೆಲ್ಲದರ ಮೇರೆಗೆ ಸರ್ಕಾರ ಈ ಯೋಜನೆಗಳನ್ನು ಹಾಗೆ ಕೊಡ್ತಾ ಬರ್ತಾ ಇದೆ. ಸೊ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿಯಾಗಿ ಹೊಡೆತ ಬೀಳುತ್ತೋ ಅಂತ ಊಹಿಸ್ಲಿಕ್ಕಾಗೋದಿಲ್ಲ. ಆದರೂ ಸಹಿತ ಒಂದು ಯೋಜನೆಗಳು ನಡೀತಾ ಇದೆ. ಅದರಲ್ಲಿ ಗೃಹಲಕ್ಷ್ಮಿ ಅಂತೂ ತುಂಬಾ ಹೆಲ್ಪ್ ಆಗಿದೆ. ಇನ್ನು ಉಳಿದಂತಹ ಯೋಜನೆಗಳ ಬಗ್ಗೆ ನಾನು ಹೆಚ್ಚಾಗಿ ಅಷ್ಟು ಮಾತನಾಡೋದಿಲ್ಲ, ಯಾಕಂದರೆ ಅದರಿಂದ ಯೂಸು ಇದೆ ಮತ್ತು ಅನಾನುಕೂಲನೂ ಇದೆ. ಯಾಕಂದರೆ ಶಕ್ತಿ ಯೋಜನೆಯಿಂದ ಬಳಕೆ ಯೂಸ್ ಆಗ್ತಾ ಇದ್ದರೆ ಮತ್ತು ಪುರುಷರಿಗೆ ಟಿಕೆಟ್ ಬೆಲೆ ಏರಿಕೆ ಆಗಿದೆ, ಹಾಲಿನ ಬೆಲೆ, ಪೆಟ್ರೋಲ್ ಡೀಸೆಲ್ ಬೆಲೆ ಇದೆಲ್ಲವೂ ಕೂಡ ಏರಿಕೆ ಆಗ್ತಾ ಇದೆ. ಸೊ ಬರೀ ಕೇಂದ್ರದಿಂದ ಅಷ್ಟೇ ಅಲ್ಲ, ರಾಜ್ಯ ಸರ್ಕಾರದಿಂದನೂ ಕೂಡ ಟ್ಯಾಕ್ಸ್ ಏರಿಕೆ ಆಗಿರ್ತಕ್ಕಂಥದ್ದು. ಸೊ ಹೀಗೆ ಬೆಲೆ ಏರಿಕೆ ಮಾಡಿ ಫ್ರೀಯಾಗಿ ಕೊಟ್ಟರೆ ಉಪಯೋಗವಿಲ್ಲ ಅಂತ ಕೆಲವೊಂದಿಷ್ಟು ಜನರ ಅಭಿಪ್ರಾಯ. ಇನ್ನು BJP ನಾಯಕರ ಅಭಿಪ್ರಾಯ ಕೂಡ ಅದೇ, ಜನರ ದುಡ್ಡನ್ನು ಜನರಿಗೆ ಕೊಡ್ತಿದಾರಂತ. ಸೊ ಇದನ್ನು ಬಿಡೋಣ. ಈಗ ಸದ್ಯಕ್ಕೆ 5,000 ಕುರಿತಾಗಿ ನಾವು ಮಾತನಾಡೋದಾದರೆ, ಈ 5,000 ಸ್ನೇಹಿತರೆ 1,22,00,000 ಗೃಹಲಕ್ಷ್ಮಿಯರು ಗೃಹಲಕ್ಷ್ಮಿ ಯೋಜನೆಗಳಲ್ಲಿ ಫಲಾನುಭವಿಗಳಾಗಿದ್ದಾರೆ. ಇವರಿಗೆ ಪ್ರತಿ ತಿಂಗಳು ಕೂಡ 2,000 ಕೊಡ್ತಾ ಹೋದರೆ 2,500 ಕೋಟಿ ಖರ್ಚು ವೆಚ್ಚ ಆಗುತ್ತೆ. 4,000 ಕೊಡ್ತಾ ಹೋದರೆ 2 ಕಂತಿನ ಹಣ ಒಮ್ಮೆಲೆ ಕೊಟ್ಟರೆ 5,000 ಕೋಟಿ ಹಣ ಖರ್ಚಾಗತ್ತೆ. ಇನ್ನು 5,000 ರೂಪಾಯಿ ಕೊಟ್ಟರೆ ಸುಮಾರು ಹತ್ತತ್ರ 6,500 ಕೋಟಿಯಷ್ಟು ಖರ್ಚು ವೆಚ್ಚ ಆಗುತ್ತೆ. ಇದು ಪ್ರತಿ ತಿಂಗಳು ಕೂಡ. ಅಂದರೆ ವಾರ್ಷಿಕವಾಗಿ ಸುಮಾರು 70,000 ರೂಪಾಯಿಯನ್ನು ನಿಮ್ಮ ಖಾತೆಗಳಿಗೆ ಸರ್ಕಾರ ಕೊಡಬೇಕಾಗತ್ತೆ. ಸೊ ಅಂತಹ ಪರಿಸ್ಥಿತಿ ಈಗ ಆಗುವಂಥದ್ದು. ಸೊ ಹಾಗಾದರೆ ಸ್ನೇಹಿತರೆ, ಸುಮಾರು 60,000 ರಿಂದ 70,000 ನಿಮ್ಮ ಖಾತೆಗಳಿಗೆ ಜಮಾ ಮಾಡ್ತಾ ಹೋದರೆ ಸರ್ಕಾರ ತಲೆ ಮೇಲೆ ತಟ್ಟು ಹಾಕೊಳ್ಳೋದಂತೂ ನಿಜ. ಇಲ್ಲಿ ನೀವು ಅನ್ಕೊಂಡಿರುವಂತಹ ಮಟ್ಟಿಗೆ 5,000 ರೂಪಾಯಿ ಡಿ.ಕೆ. ಶಿವಕುಮಾರ್ ಅವರು ಘೋಷಣೆ ಮಾಡಿದ್ದಾರೆ. 5,000 ರೂಪಾಯಿ ನಿಮ್ಮ ಖಾತೆಗಳಿಗೆ ಬರುತ್ತೆ ಅಂತ ನೀವು ಅನ್ಕೊಂಡಿದ್ರೆ ಅದು ತಪ್ಪು ಕಲ್ಪನೆ, ಇದು ಸುಳ್ಳು, ಇದು ಊಹಾಪೋಹ ಮಾತ್ರ. ಹೌದು, ನಮ್ಮ ಚಾನಲ್ನಲ್ಲಿ ಅಂತೂ ನಾವು ಯಾವುದೇ ರೀತಿಯಾಗಿ 5,000 ಕೊಡ್ತಾ ಇದ್ದಾರಂತ ಹೇಳಿಲ್ಲ.
ಸೊ ನಿಮಗೆ ಸ್ಪಷ್ಟಪಡಿಸೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದ್ದೀನಿ. ಡಿ ಕೆ ಶಿವಕುಮಾರ್ ಅವರು ಅಧಿಕೃತವಾಗಿ ಯಾವುದೇ ಘೋಷಣೆ ಮಾಡಿಲ್ಲ, ಅಥವಾ ಕಾಂಗ್ರೆಸ್ನ ಹೈಕಮಾಂಡ್ನಲ್ಲಿ ಕೂಡ ಯಾವುದೇ ನಾಯಕರು ಘೋಷಣೆ ಮಾಡಿಲ್ಲ, ಅಥವಾ ನಮ್ಮ ರಾಜ್ಯದಲ್ಲಿ ಯಾವುದೇ MLAಗಳಾಗಿರಲಿ ಸಚಿವರಾಗಿರಲಿ ಈ ರೀತಿ ಘೋಷಣೆ ಮಾಡಿಲ್ಲ. 2,000 ಏನಿದೆ ಅದು ನಿಮಗೆ ಕಂಟಿನ್ಯೂ ಆಗಿ ಬರುತ್ತೆ, ಮತ್ತು ಅದು ಈ ಕಾಂಗ್ರೆಸ್ ಪಕ್ಷ ಇರುವವರೆಗೂ ಕೂಡ ಬರುತ್ತೆ ಅಂತ ಘೋಷಣೆ ಮಾಡಿದ್ದಾರೆ ಹೊರತು 5,000 ಅಲ್ಲ. ಮೊದಲೇ 2,000 ಕೊಟ್ಟು ಸರ್ಕಾರ ಲಕ್ಷಾಂತರ ಕೋಟ್ಯಾಂತರ ಸಾಲ ಮಾಡಿಕೊಂಡಿದೆ. ಅದು ಬೆಲೆಗಳ ಏರಿಕೆ ಕೂಡ ಮಾಡಿದೆ. ಇನ್ನು 5,000 ಕೊಡ್ತಾ ಹೋದರೆ ಆಗತ್ತೆ, ಇನ್ನು ಎಷ್ಟು ಸಾಲ ಆಗತ್ತೆ, ಮುಂದಿನ ಪೀಳಿಗೆಗಳಿಗೆ ಎಷ್ಟು ಹೊಡೆತ ಬೀಳುತ್ತೆ ಅದು ನಿಮಗೆ ಗೊತ್ತಾಗುತ್ತೆ. ನಾನೇನು ಹೇಳಬೇಕಾಗಿರ್ತಕ್ಕಂತಹ ಅವಶ್ಯಕತೆ ಏನಿಲ್ಲ. ಸೊ ಆದರೆ ಇಲ್ಲಿ ಬದಲಾವಣೆ ಒಂದಾಗಿದೆ. ಅದೇನೆಂದರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಬಯೋಮೆಟ್ರಿಕ್ ಅನ್ನು ತಂದಿದ್ದಾರೆ. ಬಯೋಮೆಟ್ರಿಕ್ ಮಾಡಿದವರಿಗೆ ಮಾತ್ರ ದುಡ್ಡು ಅಂತ ಹೇಳಲಾಗ್ತಾ ಇದೆ. ಯಾಕಂದರೆ ಲಕ್ಷಾಂತರ ಫಲಾನುಭವಿಗಳು ತೀರಿ ಹೋಗಿದ್ರು ಸಹಿತ ಅವರ ಹೆಸರಿನಲ್ಲಿ ಗೃಹಲಕ್ಷ್ಮಿಯರು ದುಡ್ಡನ್ನು ಪಡ್ಕೊಳ್ತಾ ಇದ್ದಾರಂತೆ. ಅಂದರೆ ತೀರಿ ಹೋಗಿರ್ತಾರೆ, ಅವರ ಕುಟುಂಬಸ್ಥರು ಏನು ಮಾಡ್ತಾರೆ, ಹಾಗೆ ಅಕೌಂಟ್ಗೆ ದುಡ್ಡು ಜಮಾ ಆಗಲಿ ಅಂತ ವೇಟ್ ಮಾಡಿ ಫೋನ್ಪೇ ಇರುತ್ತೆ ಅಥವಾ ಗೂಗಲ್ ಪೇ ಇರುತ್ತೆ, ಅದರಿಂದ ದುಡ್ಡನ್ನು ಖರ್ಚು ವೆಚ್ಚಕ್ಕಾಗಿ ಬಳಕೆ ಮಾಡೋದು, ಅಥವಾ ATM ಕಾರ್ಡ್ ಇರುತ್ತೆ ಅದರಿಂದ ದುಡ್ಡನ್ನು ತೆಗೆದುಕೊಂಡು ಬಳಕೆ ಮಾಡೋದು, ಈ ರೀತಿ ಪ್ರಯೋಜನವನ್ನು ಪಡ್ಕೊಳ್ತಾ ಇದ್ದಾರೆ. ಇದು ಸರ್ಕಾರಕ್ಕೆ ವಿರುದ್ಧವಾದಂಥದ್ದು. ಸರ್ಕಾರ ಹೇಳುತ್ತೆ, ತೀರಿ ಹೋಗಿದಾರಲ್ಲ ಅವರ ಹೆಸರಿನಲ್ಲಿ ಮತ್ತೊಬ್ಬರ ಹೆಸರನ್ನು ಸೇರ್ಪಡೆ ಮಾಡಿ, ಹೆಣ್ಣು ಮಕ್ಕಳ ಹೆಸರನ್ನು ಸೇರ್ಪಡೆ ಮಾಡಿ ನಾವು ಮತ್ತೆ ದುಡ್ಡನ್ನು ಜಮಾ ಮಾಡ್ತೀವಿ. ಆದರೆ ನೀವು ಈ ರೀತಿ ತೀರಿ ಹೋದರೂ ಸಹಿತ ದುಡ್ಡನ್ನು ಪಡ್ಕೊಳ್ತಾ ಹೋದರೆ ನಿಮ್ಮ ಮೇಲೆ ಆ್ಯಕ್ಷನ್ ತೆಗೆದುಕೊಳ್ಬೇಕಾಗತ್ತೆ. ಬಯೋಮೆಟ್ರಿಕ್ ನೀವು ಮಾಡಿಸಿ, ಆಗ ಮಾತ್ರ ನಿಮ್ಮ ಖಾತೆಗಳಿಗೆ ನಾವು ದುಡ್ಡು ಜಮಾ ಮಾಡ್ತೀವಿ, ಇಲ್ಲ ಅಂದರೆ ನಾವು ದುಡ್ಡು ಜಮಾ ಮಾಡೋದಿಲ್ಲ ಅಂತ ಇಲ್ಲಿ ರಾಜ್ಯ ಸರ್ಕಾರ ಸ್ಪಷ್ಟಪಡಿಸಿದೆ. ಸೊ ಈ ರೀತಿ ಯಾರ್ಯಾರು ದುಡ್ಡನ್ನು ಪಡ್ಕೊಳ್ತಾ ಇದ್ದೀರಿ, ಖಂಡಿತವಾಗ್ಲೂ ನಿಮಗೆ ಬರೀ ಗೃಹಲಕ್ಷ್ಮಿ ಅಷ್ಟೇ ಬಂದಾಗೋದಿಲ್ಲ, ನಿಮ್ಮ ರೇಷನ್ ಕಾರ್ಡ್ ಟೋಟಲಿ ಬಂದಾಗತ್ತೆ. ನಿಮಗೆ 1 kg ಅಕ್ಕಿ ಕೂಡ ಸಿಗೋದಿಲ್ಲ. ಇನ್ನು 5 kg ದೂರು ಉಳಿತು, ಮತ್ತು ಕಿಟ್ಗಳ ವಿತರಣೆ ಆಗ್ತಾ ಇದೆ ಅನ್ನಭಾಗ್ಯ ಯೋಜನೆಯಲ್ಲಿ. ಇನ್ನು ಮುಂದೆ ಡಿ ಕೆ ಶಿವಕುಮಾರ್ ಅವರ ಏನು ಸ್ಪಷ್ಟನೆ ಕೊಡ್ತಾರೆ ಕಾಯ್ದು ನೋಡಬೇಕಾಗಿದೆ. ಸೊ ಅದು ಕೂಡ ವಿತರಣೆ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಇನ್ನು ಶಕ್ತಿ ಯೋಜನೆಯಲ್ಲಿ ಕೂಡ ಶಕ್ತಿ ಸ್ಮಾರ್ಟ್ ಕಾರ್ಡ್ ಬರುವಂತಹ ಸಾಧ್ಯತೆ ಇದೆ. ಸೊ ಹೀಗೆ ನಾನಾ ರೀತಿಯ ಬದಲಾವಣೆ ಆಗ್ತಾ ಇದೆ. ಶಕ್ತಿ ಸ್ಮಾರ್ಟ್ ಕಾರ್ಡ್ ಕೂಡ ಬರೋದು ಅತಿ ಅವಶ್ಯಕ. ಯಾಕಂದರೆ ಹೊರ ರಾಜ್ಯದ ಮಹಿಳೆಯರು ನಮ್ಮ ರಾಜ್ಯದಲ್ಲಿ ಬಂದು ಓಡಾಡ್ತಾ ಇರುವಂಥದ್ದು, ಪ್ರಯಾಣವನ್ನು ಮಾಡ್ತಾ ಇರೋದು ಸರ್ಕಾರದ ಗಮನಕ್ಕೆ ಬಂದಿದೆ. ಯಾಕಂದರೆ ಆಧಾರ್ ಕಾರ್ಡ್ ಚೇಂಜ್ ಮಾಡ್ಕೊಳ್ತಾರೆ. ಇನ್ನು ಶಕ್ತಿ ಸ್ಮಾರ್ಟ್ ಕಾರ್ಡ್ ಇದ್ದರೆ ನಿಮ್ಮ ಶಾಶ್ವತ ವಾಸಸ್ಥಳವನ್ನು ತೆಗೆದುಕೊಳ್ತಾರೆ, ಮಾಹಿತಿಯನ್ನು ತೆಗೆದುಕೊಂಡು ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ಮಾಡಿಸ್ಕೊಡ್ತಾರೆ. ಆ ಶಕ್ತಿ ಸ್ಮಾರ್ಟ್ ಕಾರ್ಡನ್ನು ತೋರಿಸಿದ್ರೆ ಮಾತ್ರ ನಿಮಗೆ ಫ್ರೀಯಾಗಿ ಬಸ್ ಕೊಡುವಂಥದ್ದು. ಸೊ ಹಾಗಾಗಿ ನಿಮಗೆ ಫ್ರೀಯಾಗಿ ಬಸ್ ಕೊಡಬೇಕಂದ್ರೆ, ಪ್ರಯಾಣ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕಂದ್ರೆ ನಿಮ್ಮ ಹತ್ರ ಶಕ್ತಿ ಸ್ಮಾರ್ಟ್ ಕಾರ್ಡ್ ಇರಬೇಕು. ಅದು ಕೂಡ ಅತಿ ಶೀಘ್ರದಲ್ಲಿ ಬರಲಿದೆ. ಆವಾಗ ನೀವು ಅಪ್ಲಿಕೇಶನ್ ಹಾಕ್ಕೊಂಡು ಆ ಶಕ್ತಿ ಸ್ಮಾರ್ಟನ್ನು ಪಡ್ಕೊಂಡು ನೀವು ಮತ್ತೆ ಪ್ರಯಾಣವನ್ನು ಫ್ರೀಯಾಗಿ ಮಾಡ್ಕೊಳ್ಬಹುದು. ಹೀಗೆ ನಾನಾ ರೀತಿಯ ಯೋಜನೆಗಳಲ್ಲಿ ನಾನಾ ರೀತಿಯ ಬದಲಾವಣೆ ಆಗ್ತಾ ಇದೆ. ಸೊ ಆದರೆ 5,000 ಅಂತೂ ಖಂಡಿತವಾಗ್ಲೂ ಸಿಗೋದಿಲ್ಲ, ನಿಮಗೆ 2,000 ಮಾತ್ರ ಸಿಗುವಂಥದ್ದು. ನೀವು ಏನಾದರೂ ಇಚ್ಛೆ ಇಟ್ಟಿದ್ರೆ ಅದು ತಪ್ಪು ಕಲ್ಪನೆ, ಅಥವಾ ಯಾರೋ ನಿಮಗೆ ಮಾಹಿತಿಯನ್ನು ತಿಳಿಸಿದರೆ ಅದು ಕೂಡ ತಪ್ಪು ಕಲ್ಪನೆ. ಸೊ ನಿಮಗೆ ಬರೋದು 2,000, ವಾರ್ಷಿಕವಾಗಿ 24,000. ಇನ್ಮೇಲಿಂದ ಮತ್ತು ಎಲೆಕ್ಷನ್ ಸಮೀಪ ಬಂದ ಹಾಗೆ ಎಲ್ಲವೂ ಕೂಡ ಸರಿಯಾಗಿ ಜಮಾ ಆಗ್ತಾ ಹೋಗುತ್ತೆ, ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ಈ ವಿಷಯವನ್ನು ಆದಷ್ಟು ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಲೇಬೇಕು, ಅತಿ ಅವಶ್ಯಕ ಕೂಡ. ಯಾರಿಗೂ ಕೂಡ ಈ ಮಾಹಿತಿ ಗೊತ್ತಾಗಬೇಕಾಗಿದೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ.